ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರ ಜಗಳದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿಗೆ ದೊಡ್ಡ ಲಾಭ ಏನಾದರೂ ಆಗ್ತಾ ಇದೆಯಾ? ಹೈಕಮಾಂಡ್ ಬುಲಾವ್ ಕೊಟ್ಟಿದ್ದು ಚರ್ಚೆಗಾ ಅಥವಾ ಪಟ್ಟ ಬದಲಾವಣೆಗಾ? ಇಬ್ಬರ ಜಗಳದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿಗೆ ದೊಡ್ಡ ಲಾಭ ಆಗತ್ತಾ? ಹೈಕಮಾಂಡ್ ಬುಲಾವ್ ಕೊಟ್ಟಿದ್ದು ಚರ್ಚೆಗಾ ಅಥವಾ ಪಟ್ಟ ಬದಲಾವಣೆಗಾಗಿನಾ? ಸತೀಶ್ ಜಾರಕಿಹೊಳಿಗೆ ಒಲಿದು ಬರಲಿದೆಯಾ ಕೆಪಿಸಿಸಿ ಅಧ್ಯಕ್ಷ ಪಟ್ಟ? ಸಿಎಂಗೂ ಮೊದಲೇ ದೆಹಲಿ ಹೋಗಿರುವಂತಹ ಸತೀಶ್ ಜಾರಕಿಹೊಳಿ ರಾಜ್ಯ ಕಾಂಗ್ರೆಸ್ ಗೊಂದಲ ಬಗೆಹರಿಸುವಂತೆ ಸಾಹುಕಾರ್ ಪಟ್ಟಣ ಹಿಡಿದಿದ್ದಾರೆ. ಸತೀಶ್ ಜಾರಕಿಹೊಳಿ ಹೇಳಿಕೆ ಬೆನ್ನಲ್ಲೇ ಇದೀಗ ಹೈಕಮಾಂಡ್ ಬುಲಾವ್ ಕೊಡ್ತಾ ಇರುವಂಥದ್ದು. ಸಿಎಂ ಬದಲಾವಣೆಗೆ ಆದರೆ ಡಿಕೆಶಿಗೆ ಒಲಿಯತ್ತ ಮುಖ್ಯಮಂತ್ರಿಯ ಸ್ಥಾನ. ಡಿಕೆ ಸಿಎಂ ಆದರೆ ಸತೀಶ್ಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗುವಂತಹ ಸಾಧ್ಯತೆಗಳಿದೆ. ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರ ಜಗಳದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿಗೆ ದೊಡ್ಡ ಲಾಭ ಒಲ್ದು ಬರುತ್ತಾ? ಹೈಕಮಾಂಡ್ ಬುಲಾವ್ ಕೊಟ್ಟಿದ್ದು ಚರ್ಚೆಗಾ ಅಥವಾ ಪಟ್ಟ ಬದಲಾವಣೆಗಾ ಅನ್ನುವಂತಹ ಚರ್ಚೆಗಳು. ಕೆಪಿಸಿಸಿ ಪಟ್ಟಕ್ಕೇರುವ ಎರಡನೇ ಬೆಳಗಾವಿ ನಾಯಕ ಆಗ್ತಾರಾ ಸಾಹುಕಾರ್? ವಿಎಸ್ ಕೌಜಲಗಿ ಬಳಿಕ ಸಾಹುಕಾರ್ಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಪಟ್ಟ. ಪಕ್ಷದ ಸಂಘಟನೆಗಾಗಿ ಕೆಲಸ ಮಾಡ್ತಾ ಇರುವಂತಹ ಸತೀಶ್ ಜಾರಕಿಹೊಳಿ ಸಿದ್ದು ಬಿಟ್ರೆ ಅಹಿಂದ ಮತ ಸೆಳೆಯೋ ಶಕ್ತಿ ಸಾಹುಕಾರ್ಗೆ ಇದೆ. ಅದೇ ಕಾರಣಕ್ಕೆ ಸತೀಶ್ ಜಾರಕಿಹೊಳಿಗೆ ಮಣೆ ಹಾಕುತ್ತಾ ಕಾಂಗ್ರೆಸ್? ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಒಂದು ರೀತಿಯಾಗಿ ಇಬ್ಬರ ಜಗಳದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿಗೆ ದೊಡ್ಡ ಲಾಭ ಗಿಟ್ಟತ್ತಾ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಹೈಕಮಾಂಡ್ ಬುಲಾವ್ ಕೊಟ್ಟಿದ್ದು ಚರ್ಚೆಗಾ ಅಥವಾ ಪಟ್ಟ ಬದಲಾವಣೆಗಾ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಅಪ್ಡೇಟ್ಸ್ ಕೊಡೋದಾದ್ರೆ ಪ್ರಶಾಂತ್. ಖಂಡಿತ ರೋಜಾ, ಏನಂತಂದ್ರೆ ಈಗಾಗಲೇ ರಾಜಕೀಯ ಬೆಳವಣಿಗೆಗಳು ಸಾಕಷ್ಟು ರೀತಿಯಲ್ಲಿ ಗದಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಹೈಕಮಾಂಡ್ ಸಹ ಬುಲಾವ್ ಸಹ ನೀಡಿರುವಂತದ್ದು. ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಮಂತ್ರಿ ಮಂಡಲವು ಸಹ ಕೆಲವೊಂದಿಷ್ಟು ಸಚಿವರು ಈಗಾಗಲೇ ದೆಹಲಿಗೆ ದೌಡಾಯಿಸಿರುವಂತದ್ದು. ಇವತ್ತು 11 ಗಂಟೆಗೆ ಈಗಾಗಲೇ ಸಭೆಯೂ ಸಹ ಪ್ರಾರಂಭವಾಗಿರುವಂತದ್ದು. ಈ ಸಭೆಗೆ ಪ್ರಮುಖವಾಗಿ ಕಾರಣ ಏನಂತಂದ್ರೆ ಪದೇ ಪದೇ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ನೀಡ್ತಾ ಇರುವಂತದ್ದು. ಸಿಎಂ ಬದಲಾವಣೆ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಗೊಂದಲ ಇದ್ದಾವೆ. ಇದಕ್ಕೆ ಹೈಕಮಾಂಡ್ ಎಂಟ್ರಿ ಆಗಿ ಸಮಸ್ಯೆಗಳನ್ನ ಬಗೆಹರಿಸಬೇಕಂತ ಹೇಳಿ ಹೈಕಮಾಂಡ್ ಮುಂದೆ ಒಂದು ಬೇಡಿಕೆಯನ್ನ ಇಟ್ಟಿದ್ರು. ಈ ಒಂದು ಹಿನ್ನೆಲೆ ತಂದ್ರೆ ಈಗ ಎಲ್ಲಾ ನಾಯಕರುಗಳನ್ನ ಈಗ ಹೈಕಮಾಂಡ್ ಸಹ ಇಲ್ಲಿ ಸಭೆಗೆ ಸಹ ಆಹ್ವಾನಿಸಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಇಲ್ಲಿ ನಾವು ಇಲ್ಲಿ ಗಮನಿಸ್ತಾ ಹೋಗುದಾದ್ರೆ ಎಲ್ಲ ಒಂದು ಕಡೆ ಏನಂತಂದ್ರೆ ಈ ಹಿಂದೆ ಡಿ ಕೆ ಶಿವಕುಮಾರ್ ಸಹ ಹೇಳಿರುವಂತದ್ದು 3 ವರ್ಷಗಳ ಕಾಲ ಏನಂತಂದ್ರೆ ಒಂದು ಅಧಿಕಾರ ಹಂಚಿಕೆಯ ಬಗ್ಗೆ ಒಂದು ಒಪ್ಪಂದ ಸಹ ಆಗಿತ್ತು ಅಂತ ಹೇಳಿ ಸಾಕಷ್ಟು ರೀತಿಯಲ್ಲಿ ಸಿಎಂ ಮತ್ತು ಡಿಸಿಎಂ ನಡುವೆ ಆಗಿತ್ತು ಅಂತ ಹೇಳಿ ಒಂದು ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಒಂದು ವೇಳೆ ಎಲ್ಲಾದರೂ ಸಿಎಂ ಬದಲಾವಣೆ ಆದರೆ ಡಿಸಿಎಂ ಅವರು ಈಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಸಿಎಂ ಮಂತ್ರಿ ಆದರೆ ಅಲ್ಲಿ ಕೆಪಿಸಿಸಿ ಪಟ್ಟ ಖಾಲಿ ಆಗೈತೆ. ಆ ಪಟ್ಟಕ್ಕೆ ಸತೀಶ್ ಜಾರಕಿಹೊಳಿ ಅವರು ಇಲ್ಲಿ ನೇಮಕ ಆಗ್ಬೇಕಂತ ಹೇಳಿ ಸಾಕಷ್ಟು ರೀತಿಯಲ್ಲಿ ಕೂಗ್ ಸಹ ಕೇಳಿ ಬರ್ತಾ ಇರುವಂತದ್ದು. ಇದರ ಬೆನ್ನಲ್ಲೇ ಮತ್ತೊಂದು ಏನಂತಂದ್ರೆ ಎಲ್ರಿ ಒಂದ್ ವೇಳೆ ಸಿದ್ದರಾಮಯ್ಯ ಅವರು ಸೀಟು ಬಿಟ್ಟು ಕೊಡ್ತಾ ಇದ್ದಾರೆ, ಕೆಪಿಸಿಸಿ ಪಟ್ಟ ಮಾತ್ರ ಇಲ್ಲಿ ಬದಲಾವಣೆ ಆಗತ್ತಾ, ಅದು ಸಹ ಇಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇರುವಂತದ್ದು. ಇವತ್ತು ನಡೀತಾ ಇರುವಂತಹ ಒಂದು ಸಭೆಯ ಬಳಿಕ ಎಲ್ಲ ಮಾಹಿತಿಯು ಸಹ ಸರಿಯಾಗಿ ತಿಳಿದು ಬರ್ತಾ ಇರುವಂತದ್ದು. ಈಗಾಗಲೇ ಸಭೆಯು ಸಹ ನಡೀತಾ ಇದೆ ಅಂತ ಹೇಳಿ ಈಗ ಮಾಹಿತಿ ಸಹ ಲಭ್ಯವಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಮತ್ತೊಂದು ಇಲ್ಲಿ ಗಮನಿಸಬೇಕಂತಂದ್ರೆ ಈಗಾಗಲೇ ಏನಂತಂದ್ರೆ ಒಂದು ವೇಳೆ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಒಂದು ವೇಳೆ ದೆಹಲಿಯಲ್ಲಿ ಚರ್ಚೆ ಆದರೆ ಸಾಕಷ್ಟು ರೀತಿಯಲ್ಲಿ ಹೊಸಬರು ಸಹ 40 ಜನ ಆಗುವಷ್ಟು ನಮಗೆ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಈಗಾಗಲೇ ಹೈಕಮಾಂಡ್ಗೆ ಪತ್ರವನ್ನು ಸಹ ಬರೆದಿದ್ದನ್ನು ನಾವು ಗಮನಿಸಬಹುದು. ಒಟ್ಟಾರೆಯಾಗಿ ನೋಡ್ಬೇಕಾದ್ರೆ ಕರ್ನಾಟಕದ ರಾಜಕಾರಣ ಇದೀಗ ಸಾಕಷ್ಟು ರೀತಿಯಲ್ಲಿ ಚರ್ಚೆಗೆ ಕಾರಣವಾಗಿರುವಂತದ್ದು. ಇವತ್ತು ಇವೆಲ್ಲ ಕುತೂಹಲಗಳಿಗೆ ಸಿಎಂ ಬದಲಾವಣೆ ಆಗತ್ತಾ ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗತ್ತಾ ಅಥವಾ ಸಚಿವ ಸಂಪುಟ ವಿಸ್ತರಣೆ ಆಗತ್ತಾ, ಇವೆಲ್ಲಗಳಿಗೆ ಇವತ್ತು ತೆರೆ ಬೀಳಿರುವಂತಹ ಸಾಧ್ಯತೆಗಳು ಸಹ ಇಲ್ಲಿ ಇರುವಂತದ್ದು ರೋಜಾ. ರೈಟ್, ಥ್ಯಾಂಕ್ ಯು ಪ್ರಶಾಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ವಿಎಸ್ ಕೌಜಲಗಿ ಬಳಿಕ ಸಾಹುಕಾರ್ಗೆ ಇದೀಗ ಒಲಿದು ಬರ್ತಾ ಇರುವಂಥದ್ದು. ಪಕ್ಷ ಸಂಘಟನೆಗಾಗಿ ಕೆಲಸ ಮಾಡ್ತಾ ಇರುವಂತಹ ಸತೀಶ್ ಜಾರಕಿಹೊಳಿ, ಪ್ರಬಲ ಎಸ್ಟಿ ಸಮುದಾಯಕ್ಕೆ ಸೇರಿರುವಂತಹ ಸತೀಶ್ ಜಾರಕಿಹೊಳಿ. ಸೊ ಈಗ ಇಬ್ಬರ ಜಗಳ ಒಂದು ರೀತಿಯಾಗಿ ಮೂರನೇವರಿಗೆ ಲಾಭ ಅಂತ ಆಗುತ್ತಲ್ಲ, ಆ ರೀತಿ ಏನಾದರೂ ಆಗತ್ತಾ? ಸೊ ಏನಕ್ಕಾಗಿ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇದೆ.
ಪಕ್ಷದ ಸಂಘಟನೆಗಾಗಿ ಕೆಲಸ ಮಾಡ್ತಾ ಇರುವಂತಹ ಸತೀಶ್ ಜಾರಕಿಹೊಳಿ ಪ್ರಬಲ ಎಸ್ಟಿ ಸಮುದಾಯಕ್ಕೆ ಸೇರಿರುವಂತಹ ಸತೀಶ್ ಜಾರಕಿಹೊಳಿ ಸಿದ್ದು ಬಿಟ್ರೆ ಅಹಿಂದ ಮತ ಸೆಳೆಯುವಂತಹ ಶಕ್ತಿ ಇರುವಂಥದ್ದು ಇವರಿಗೇನೆ. ಸೊ ಅದೇ ಕಾರಣಕ್ಕೆ ಜಾರಕಿಹೊಳಿಗೆ ಮಣೆ ಹಾಕತ್ತಾ ಕಾಂಗ್ರೆಸ್ ಅನ್ನುವಂತಹ ಕುತೂಹಲಗಳು ಕೂಡ ಮತ್ತೊಂದು ಕಡೆ ಇರುವಂಥದ್ದು. ಕೆಪಿಸಿಸಿ ಪಟ್ಟಕ್ಕೇರುವ ಎರಡನೇ ಬೆಳಗಾವಿ ನಾಯಕ ಆಗ್ತಾರಾ ಸಾಹುಕಾರ್ ಹಾಗಾದ್ರೆ?